ಸರ್ ಕ್ಯೂನಿಕ್ಸ್ ಅಲ್ಲಿ ಅಕ್ರಮಗಳ ಬಗ್ಗೆ ತನಿಖೆ ಕೊಟ್ಟಿದ್ರು ಸರ್. ನೋಡಿ, ಇದು ತಮ್ಗೆ ನೆನಪಿದ್ರೆ ಒಂದು 2-3 ತಿಂಗಳ ಹಿಂದೆ ಸಾಕಷ್ಟು ಜನ ಬಂದು ಕ್ಯೂನಿಕ್ಸ್ನಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ, ಸರಿಯಾದ ರೀತಿಯಾದಂಥ ಏನು ನಾವು ದಾಖಲೆಗಳು ಕೊಟ್ಟರೂ ಕೂಡ ನಮಗೆ ನಾವು ಕೊಟ್ಟಂಥ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಅಥವಾ ಬೇರೆ IT ಪೆರಿಫರಲ್ಸ್ ಇರ್ಬೋದು, ಅದಕ್ಕೆ ಇವರು ಹಣ ಕೊಡ್ತಾ ಇಲ್ಲ ಅಂತ ಹೇಳಿ. ಅದರ ಜೊತೆಯಾಗಿ ಆಡಿಟ್ ಜನರಲ್ ಅವರು ಕೂಡ ಸಾಕಷ್ಟು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದರು. ಕಳೆದ 4-4.5 ವರ್ಷದಲ್ಲಿ ಆದಂಥ ಪ್ರೊಕ್ಯೂರ್ಮೆಂಟ್ ಬಗ್ಗೆ ನಾವು ಅದನ್ನ ಮುಂದಿಟ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವು ಆಡಿಟ್ ಮಾಡಿಸಿದಾಗ, ಇಂಟರ್ನಲ್ ಆಡಿಟ್ ಮಾಡಿಸಿದಾಗ ಮೇಲ್ನೋಟಕ್ಕೆ 400 ಕೋಟಿಗಿಂತ ಹೆಚ್ಚು ದುಡ್ಡಿನ ಅವ್ಯವಹಾರ ಕಂಡುಬಂತು. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಇದರಿಂದ ಸಾಕಷ್ಟು ಸರ್ಕಾರದ ಬೊಕ್ಕಸೆಗೆ ನಷ್ಟ ಆಗಿದೆ. ಮಾತ್ರ ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅದೆಲ್ಲಾನು ಕೂಡ ಬಹಳ ಪಾರದರ್ಶಕವಾಗಿ ಜನರ ಮುಂದೆ ತರಬೇಕು ಅಂದ್ಬಿಟ್ಟು ಇವತ್ತು ನಾವು ಒಬ್ರು ನಿವೃತ್ತ IAS ಆಫೀಸರ್ ಕಡೆಯಿಂದ ನಾವು ಇಂಟರ್ನಲ್ ಆಗಿ ನಾವು ಆಡಿಟ್ ಅನ್ನು ನಾವು ಮಾಡಿಸ್ತಾ ಇದೀವಿ, ತನಿಖೆಯನ್ನ ಮಾಡಿಸ್ತಾ ಇದೀವಿ. ತಮಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ಯಾವಾಗ ಕೆಲವು ಕಾಂಟ್ರಾಕ್ಟರ್ಸ್ ಆಪಾದನೆ ಮಾಡಿದ್ರು, ಬಿಜೆಪಿ ನಾಯಕರು ಹಾಗೂ ಹಿಂದಿನ IT ಸಚಿವರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಾನು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಯಾವಾಗ ನಾನು ದಾಖಲಾ ಸಮೇತ ನಿಮ್ಮ ಮುಂದೆ ಬಂದು ಅವೆಲ್ಲಾನು ಈ ಪ್ರಸ್ತಾಪ ಮಾಡಿದಾಗ ಇಲ್ಲಿವರೆಗೂ ಬಿಜೆಪಿಯವರು ಉಸಿರು ಬಿಟ್ಟಿಲ್ಲ. ಅದ್ರ ಬಗ್ಗೆ ನನಗೆ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಮನವಿ ಮಾಡ್ಕೋತೀನಿ ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ, ದಯವಿಟ್ಟು ಬಿಜೆಪಿ ನಾಯಕರ ಹತ್ರ ಹೋಗಿ ಕಳೆದ 4.5 ವರ್ಷದ ಅವಧಿನಲ್ಲಿ, ಅವರ ಅವಧಿನಲ್ಲಿ ಎಷ್ಟೆಷ್ಟು ಹಗರಣ ಕ್ಯೂನಿಕ್ಸ್ ಮುಖಾಂತರ ಮಾಡಿದ್ದಾರೆ ಅಂತ ಅವರು ಬಾಯ್ ಬಿಡಬೇಕು. ಕೆಲವು ಕಂಪನಿಗಳು ಮೀಡಿಯಾ ಹೆಸರಿನಲ್ಲಿ, ಮಾಧ್ಯಮದ ಹೆಸರಲ್ಲಿ ಕೂಡ ದುಡ್ಡು ಎತ್ತಿರೋದು ಇದೆ. ಅದು ಕೂಡ ಇವತ್ತಿಲ್ಲ ನಾಳೆ ಹೊರಗೆ ಬರುತ್ತೆ. ಸ್ವಲ್ಪ ದಾಖಲೆಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇಲಾಖೆದವರು. ಬಂದಾದ್ಮೇಲೆ ಕೆಲವು ಮಾಧ್ಯಮ ಏನೋ ಹೆಸರು ಹೇಳ್ಕೊಂಡು, ಚಾನೆಲ್ಗಳ ಹೆಸರು ಹೇಳ್ಕೊಂಡು ಸರ್ಕಾರದ ದುಡ್ಡು ಹೊಡೆದಿರೋದು ಕೂಡ ಉದಾಹರಣೆಗಳು ಇದೆ. ಸೊ ಇದಕ್ಕೆ ನನಗಿಂತ ಹೆಚ್ಚಾಗಿ ಬಿಜೆಪಿಯವರು ಉತ್ತರ ಕೊಡಬೇಕು. ಕ್ಯೂನಿಕ್ಸ್ ನಲ್ಲಿ ಏನ್ ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ ಅಂತ. ಹಿಂದೆ ಇದ್ದಂತ MD ನಿಮ್ಮ ಕಾಲದಲ್ಲಿ ಇದ್ದಿದ್ದ ಸರ್, ಅವ್ರ ಕಾಲದಲ್ಲಿ ಇದ್ದಿದ್ದು ಎಲ್ಲಾನು ಅವ್ರ ಕಾಲದಲ್ಲೇ ಆಗಿರೋದು. ಯಾರದೇ ಕಾಲದಲ್ಲಿ ಇದ್ರು ಕೂಡ ಪಾರದರ್ಶಕವಾಗಿ ಮಾಡೋದು ಇದು. ನಾವು ಬಂದು ಇಲ್ರಿ, ಈಗ 6 ತಿಂಗಳು 7 ತಿಂಗಳಾಯ್ತು. ನೀವು ಕೂಡ ದಾಖಲೆಗಳು ಬಿಡುಗಡೆ ಮಾಡಿದ್ವಿ. ಅದ್ರ ಮೇಲೆ ಅದು ನೋಡಿ, ನಾನ್ ದಾಖಲೆಗಳು ಬಿಡುಗಡೆ ಮಾಡಿದ್ದು ಅಕೌಂಟೆಂಟ್ ಜನರಲ್ ಅವ್ರ ದಾಖಲೆಗಳು, ನಂದಲ್ಲ. ಅವ್ರ ಅವಧಿನಲ್ಲಿ ಆಡಿಟ್ ಆಗಿರೋ ರಿಪೋರ್ಟ್ ಇವರೇ ಓದಿಲ್ಲ. ಅದಕ್ಕೆ ಅವರ ಆತರದಲ್ಲಿ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ರು ಬಿಜೆಪಿ ನಾಯಕರೆಲ್ಲರೂ. ಯಾವಾಗ ಗೊತ್ತಾಯ್ತು ಇದು ಅವ್ರ ಕಾಲದಲ್ಲಿ ಇತ್ತು, ಅವ್ರ ಕಾಲದಲ್ಲಿ ಆಡಿಟ್ ಆಗಿರೋ ರಿಪೋರ್ಟ್ ಅಂತ ಗೊತ್ತಾದ ಮೇಲೆ ಬಾಯಿಗೆ ಬೀಗ ಬಿದ್ದುಬಿಟ್ಟಿದೆ ಅವರಿಗೆ. ಸೊ ಅವರು ಉತ್ತರ ಕೊಡಬೇಕು. ಇವತ್ತು ಕ್ಯೂನಿಕ್ಸ್ ನಲ್ಲಿ ಆದಂತ ಹಗರಣಗಳು ಯಾರ್ಯಾರು ಫಲಾನುಭವಿಗಳು ಇದ್ದಾರೆ ಅಂತ ಅವ್ರು ಉತ್ತರ ಕೊಡಬೇಕು. ತನಿಖೆಗೆ ಮಾತ್ರ ಸೀಮಿತ ಆಗುತ್ತಾ, ಕ್ರಮಣ ಆಗುತ್ತಾ ಅಂತ? ಖಂಡಿತವಾಗಿ. ಈಗ ನೋಡಿ, ಹಾರ್ಡ್ಲಿ 3% ಆಗಿಲ್ಲ ಆಡಿಟ್. 3% ನಲ್ಲಿ ಕ್ಲೋಸ್ ಟು ಅರೌಂಡ್, ನನಗೆ ನೆನಪಿದ್ದ ಹಾಗೆ 430 ಕೋಟಿ ರೂಪಾಯಿ, 430 crores. ಯಾರು ಸ್ವಾಮಿ ದುಡ್ಡಿದು? ಅದರಿಂದಾನೇ ಇವರೆಲ್ಲ ಕೊಂಡ್ಕೊಂಡಿದ್ದು ಅನ್ಸುತ್ತೆ ಎಲ್ಲಾನು. ಅದು ಎಲ್ಲ ಬರುತ್ತೆ, ಇನ್ನೇನು ಇದೆ. ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಲಿ ಇವರು. ಬರೇ 3% ಏನು ನಾವು ಆಡಿಟ್ ಮಾಡಿಸಿದ್ದಾರೆ ಅವ್ರ ಕಾಲದಲ್ಲಿ ಆದಂತ ಆಡಿಟ್, ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಲಿ. ಸಚಿವರು ಅಶ್ವಥ್ ನಾರಾಯಣ ಆಗಿದ್ರು, ಈ ಅಕ್ರಮದಲ್ಲಿ ಅವರು ಕೂಡ ಭಾಗಿದ್ದಾರೆ ಸರ್. ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಅವ್ರು ತಾನೇ ನನ್ನ ರಾಜೀನಾಮೆ ಕೇಳಿದ್ದು. ಅವ್ರು ಕೇಳಿದ್ರು, ವಿರೋಧ ಪಕ್ಷದ ನಾಯಕರು ಕೇಳಿದ್ರು, ಎಲ್ಲರೂ ಮೈ ಮೇಲೆ ಬಿದ್ರಲ್ಲ. ಇವಾಗ ಯಾಕೆ ಏನು ಹೇಳ್ತಾ ಇಲ್ಲ? ಆ ಕಾಲಾವಧಿ ಅಂತೂ ಕ್ಲಿಯರ್ ಇದೆಯಾ? ಯಾವ್ಯಾವ ಫೈನಾನ್ಷಿಯಲ್ ಇಯರ್ ನಲ್ಲಿ ಏನೇನಾಗಿದೆ ಅಂತ ಸಂಪೂರ್ಣವಾದಂತ ಕ್ಲಾರಿಟಿ ಇದೆಯಾ? ಅವ್ರ ಅವಧಿನಲ್ಲಿ ಆಡಿಟ್ ಆಗಿದ್ದ? ಮತ್ತೆ ಅದ ಅವ್ರು ಮಾಡಿರೋ ತಪ್ಪಿಗೆ ನಾನು ರಾಜೀನಾಮೆ ಕೊಡ್ಬೇಕಂತ?
ಇದು ಪ್ರಶ್ನೆಗಳು ದಯವಿಟ್ಟು ಅವ್ರಿಗೆ ಕೇಳಿ. ಈಗ ಲೆಕ್ಕ ಪರಿಶೋಧಕರ ವರದಿಯಲ್ಲೇ ಈ ತರ ಅವ್ಯವಹಾರ ಬಹಿರಂಗ ಆದ್ಮೇಲೆ ಮತ್ತೆ ತನಿಖೆ ಅಗತ್ಯನೇ, ಅದ್ರ ಮೇಲೆ ಕ್ರಮ ಮಾಡ್ಲಿಕ್ಕೆ ಆಗಲ್ವಾ ಸರ್ಕಾರ? ನೋಡಿ, ಅವರು 45 ಆಬ್ಜೆಕ್ಷನ್ಸ್ ಅನ್ನ ರೇಸ್ ಮಾಡಿರೋದು. ಆ ಆಬ್ಜೆಕ್ಷನ್ಸ್ ಅನ್ನ ರೇಸ್ ಮಾಡಿರೋದು ಪ್ರೊಸೀಜರಲ್ ಲ್ಯಾಬ್ಸ್ ಅಲ್ಲಿ. ಆ ಪ್ರೊಸೀಜರಲ್ ಲ್ಯಾಬ್ಸ್ ಯಾಕಾಯ್ತು, ಹೇಗಾಯ್ತು ಅಂತ ನಾವು ತನಿಖೆ ಮಾಡ್ಬೇಕಾಗುತ್ತೆ. ಅವ್ರು ನಮಗೆ ಏನೋ ಒಂದು ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ತನಿಖೆ ಮಾಡಿಬಿಟ್ಟು ನಾವು ವರದಿ ಕೊಡ್ಬೇಕಾಗಿನ ಅವರು ಸಂಪೂರ್ಣವಾದಂತ ತನಿಖೆ ಮಾಡಿಲ್ಲ. ಅವರು ಲ್ಯಾಬ್ಸಸ್ ಏನಾಗಿದೆ ಅದನ್ನ ಎತ್ತಿ ಹಿಡಿದ್ರು. ಸರ್, ಈಗ ಬಿಜೆಪಿಯವರು ಕೂಡ ಪ್ರತಿಭಟನೆ ಮಾಡಕ್ಕೆ ರೆಡಿ ಆಗ್ತಾ ಇದ್ದಾರೆ. ಏನಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರದ ಅವರು ಮನಮೋಹನ್ ಸಿಂಗ್ ಕಾಲದ ಬಂದಂತಹ ಅವರು ಪ್ರತಿಭಟನೆ ಮಾಡಿದ್ರೆ ನಮ್ಮ ಜೊತೆನೆ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರದ ವಿರುದ್ಧ. ಇಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಮಾಡ್ತಾ ಇರೋದಲ್ವಾ ನಾವು, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋದಂತ ಮಾಡ್ತಾ ಇರೋದಲ್ವಾ ಅವ್ರೇನಕ್ಕೆ ಪ್ರತಿಭಟನೆ ಮಾಡ್ತಾ ಇದಾರೆ? ಈಗ ನಮಗೆ 44,000 ಕೋಟಿ ಬಂದಿದ್ದು ನಿಜಾನಾ? ನಿಜ ಇದೆ. ಉತ್ತರ ಪ್ರದೇಶಿಗೆ 2,18,000 ಕೋಟಿ ಹೋಗಿದ್ದು ನಿಜಾನಾ? ನಿಜ ಇದೆ. ಮಧ್ಯಪ್ರದೇಶಿಗೆ 2 ಲಕ್ಷ ಕೋಟಿ ಹೋಗಿದ್ದು ನಿಜಾನಾ? ನಿಜ ಇದೆ. ಬಿಹಾರಿಗೆ 2 ಲಕ್ಷ ಕೋಟಿ ಹೋಗಿದ್ದು ನಿಜಾನಾ? ನಿಜ ಇದೆ. ಮತ್ತೆ ಏನಕ್ಕೆ ಪ್ರತಿಭಟನೆ? 18,000 ಕೋಟಿ ರೂಪಾಯಿ ನಾವು ಕೇಳಿರೋದು ಅಷ್ಟೇ, ಅದು ಕೊಡ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇರೋದು. ಉದ್ಯೋಗ ಖಾತ್ರಿನಲ್ಲಿ ನಮಗೆ ಏನು ವೇಜ್ ಪೇಮೆಂಟ್ ಬರಬೇಕು, ಇವತ್ತು ನೋಡಿ ಎಲ್ಲ ಮುಖಪುಟದಲ್ಲಿ ಇದೆ ಅಲ್ಲ, ಪತ್ರಿಕೆ ಮುಖಪುಟದಲ್ಲಿ ಇದೆ ಅಲ್ಲ. ಇವತ್ತು ವೇಜ್ ಪೇಮೆಂಟ್ ಕೊಡ್ತಾ ಇಲ್ಲ, ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಬರಗಾಲ ಇದೆ, 4-5 ಸರಿ ನಾವು ಹೋಗಿ ಅಲ್ಲಿ ಬಾಗಿಲು ಕಾಕೊಂಡು ಬಂದಿದ್ವಿ. ಮಂತ್ರಿಗಳದು 100 ದಿನ ಇರೋದನ್ನ 150 ದಿನ ಮಾಡ್ರಪ್ಪ ಅಂತ ಉದ್ಯೋಗ ಖಾತ್ರಿ ಯೋಜನೆಯನ್ನ, ಅದು ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಪ್ರತಿಭಟನೆ ಇದೆ. ಇವ್ರಿಗೆ ಏನ್ ಪ್ರತಿಭಟನೆ ಇದೆ? ಇವ್ರಿಗೆ ನಿಜವಾಗ್ಲೂ ಕನ್ನಡ, ಕರ್ನಾಟಕ ಮತ್ತೆ ಕನ್ನಡಿಗರ ಪರವಾಗಿದ್ರೆ ಬಿಜೆಪಿಯವರು ನಮ್ಮ ಜೊತೆ ಕೈ ಜೋಡಿಸ್ತಾರಲ್ಲಿ. ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಜನರಿಗೋಸ್ಕರ. ಕೇಂದ್ರದ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ. IT ಎಕ್ಸ್ಪೋರ್ಟ್ಸ್ ಎಷ್ಟು ಗೊತ್ತಾ ಸ್ವಾಮಿ? ಡಿಸೆಂಬರ್ ತನಕ ನಾವು ರಫ್ತು ಮಾಡಿರೋದು 3,29,000 ಕೋಟಿ ರೂಪಾಯಿ. 1 ರೂಪಾಯಿ ಬರ್ತಾ ಇಲ್ಲ. ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬಾರ್ದಂತಾರ? ನಾವು UP ಇರ್ಬೋದು, ಬಿಹಾರ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಅವ್ರ ಜೊತೆನೂ ಹಂಚ್ಕೊಂಡು ತಿನ್ನೋಣ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾಡ್ಬೇಕಾಗ್ತದೆ, ಇಲ್ಲ ಅಂತಿಲ್ಲ. ಆದ್ರೆ ಇಷ್ಟನ್ಯಾಯ ಏನಕ್ಕೆ? ಆಮೇಲೆ ಇವರೆಲ್ಲ ಬಹಳ ದೊಡ್ಡ, ಹೌದಪ್ಪ, ಅದರಿಂದ ಅವರು ಶಾಲೆ ಕಟ್ತಾ ಇದ್ದಾರೆ, ಅದರಿಂದ ಅವರು ಆಸ್ಪತ್ರೆ ಕಟ್ಟಿಸ್ತಾ ಇದ್ದಾರೆ, ಅದರಿಂದ ಕಾಲೇಜ್ಗಳು ಕಟ್ಟಿಸ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದಾರೆ ಅಂದ್ರೆ ಪರವಾಗಿಲ್ಲ. ಆ ದುಡ್ಡಿನಲ್ಲಿ ಇವರು ಧರ್ಮದ ರಾಜಕೀಯ ಮಾಡ್ತಾ ಇದಾರಲ್ಲ, ಅದೆಷ್ಟು ಸೂಕ್ತ? ಮೋದಿ ಗ್ಯಾರಂಟಿ ಅಂತ ಇವರೆಲ್ಲರೂ ಹೇಳ್ತಾ ಇದಾರಲ್ಲ, ಆ ಮೋದಿ ಗ್ಯಾರಂಟಿನಲ್ಲಿ 50% ಕನ್ನಡಿಗರ ಬೆವರಿದೆ. JJM ನಲ್ಲಿ ಕನ್ನಡಿಗರ ಬೆವರಿದೆ, ಉದ್ಯೋಗ ಖಾತ್ರಿನಲ್ಲಿ ಕನ್ನಡಿಗರ ಬೆವರಿದೆ. ಎಲ್ಲಾ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿದೆ ಅದರಲ್ಲಿ ಕನ್ನಡಿಗರ ಬೆವರಿ 50% ಪಾಲಿದೆ ನಮ್ದು. ಸುಮ್ನೆ ಇವರು ಪ್ರಚಾರ 100% ತಗೋತಾ ಇರೋದು. ಆದ್ರಿಂದ ಪ್ರತಿಭಟನೆ ಮಾಡ್ಬೇಕಾದ್ರೆ ಬಿಜೆಪಿಯವರು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಕೇಂದ್ರದ ವಿರುದ್ಧ ಮಾಡಿ, ಕನ್ನಡಿಗರ ಪರವಾಗಿ ಮಾಡಿ. ಒಂದ್ಸರಿ ಕನ್ನಡಿಗರ ಪರವಾಗಿ ನಿಂತ್ಕೊಳ್ಳಿ. ಇನ್ನ ಎಷ್ಟು ರೀತಿಯಾದ ಗುಲಾಮ್ರ ತರ ಇರ್ತೀರಾ ಅಲ್ಲಿ? ಸರ್, ಈಗ DK ಸುರೇಶ್ ಅವ್ರನ್ನ ರಾಷ್ಟ್ರ ದ್ರೋಹಿ ಅನ್ನುವಂತ ಬಿಂಬಿಸುವಂತ ಕೆಲಸಗಳು ಯಾರು? ಬಿಜೆಪಿಯವ್ರ ಹತ್ರ ರಾಷ್ಟ್ರ ಕಲಿಬೇಕಾ ನಾವು? ಧ್ವಜದ ಬಗ್ಗೆ ಅವರು RSS ಅವ್ರು ಏನ್ ಹೇಳಿದಾರೆ ಅವರು ಓದ್ಬಿಡ್ಲಿ. ಅವರು ಇತಿಹಾಸ ಅಬ್ಶಕುನ ಅಂತ ಹೇಳಿರೋದು ನಮ್ಮ ರಾಷ್ಟ್ರ ಧ್ವಜಕ್ಕೆ ಇದು ಅಬ್ಶಕುನ ಅಂತ RSS ಅವರು ಪತ್ರಿಕೆನಲ್ಲಿ ಹಾಕಿದಾರೆ ನೋಡಿ. ಆರ್ಗನೈಸರ್ ಮ್ಯಾಗಝಿನ್ ತೆಗೆದು ನೋಡಿ, ಅಲ್ಲಿ 1947 ಏನು ಎಡಿಟೋರಿಯಲ್ ನಲ್ಲಿ ಇದೇ ಗೋವಲ್ಕರ್ ಅವರು, ಇದೇ ನಿಮ್ಮ ಸಾವರ್ಕರ್ ಅವರು ಎಲ್ಲರೂ ಕೂಡ ರಾಷ್ಟ್ರ ಧ್ವಜದ ವಿರುದ್ಧ ಇದ್ದಾರೆ. ಈಶ್ವರಪ್ಪ ಅವ್ರು ಏನ್ ಹೇಳಿದ್ರು? ನಮಗೆ ರಾಷ್ಟ್ರಧ್ವಜ ಬೇಡ, ಭಾಗವಧ್ವಜ ಬೇಕು ಅಂತ. ಬಿಜೆಪಿಯವರು ಒಂದು ಕ್ಲಾರಿಟಿ ಕೊಟ್ಬಿಡ್ಲಿ ಜನರಿಗೆ, ಇಲ್ಲ ನಮಗೆ ರಾಷ್ಟ್ರಧ್ವಜ ಇಂಪಾರ್ಟೆಂಟ್ ಇಲ್ಲ, ನಮಗೆ ಭಾಗವಧ್ವಜ ಇಂಪಾರ್ಟೆಂಟ್ ಅಂತ. ಸಂವಿಧಾನ, ಧ್ವಜ ಇದು ಯಾವುದು ಕೂಡ ಇವ್ರಿಗೆ ಬೇಕಿಲ್ಲ. ಓಪನ್ ಆಗಿ ಬರ್ಲಿ, ಹೇಳ್ಬಿಡ್ಲಿ. ಯಾಕೆ ಮುಚ್ಚುಮರೆ? ಮಂಡ್ಯದಲ್ಲಿ ರಾಷ್ಟ್ರಧ್ವಜ ಹಾರಿಸಿ ತಪ್ಪ? ಎಲ್ಲಾ ಕಡೆನೂ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ಓಪನ್ ಆಗಿ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ ಅವರಿಗೆ, ಬಂದು ಜನರ ಮುಂದೆ ಹೇಳಲಿ, ರಾಷ್ಟ್ರಧ್ವಜ ಮೇಲೆ ನಮಗೆ ಪ್ರೀತಿ ಇಲ್ಲ, ಭಾಗವಧ್ವಜನೇ ನಮ್ಗೆ ಇಂಪಾರ್ಟೆಂಟು. ಕೆಂಪುಕೋಟೆಯಿಂದ ಇಟ್ಕೊಂಡು ನಿಮ್ಮ ಮಂಡ್ಯ ಪಂಚಾಯತ್ ತನಕ ನಾವು ಅದೇ ಹಾರಿಸ್ತೀವಿ ಅಂತ ಹೇಳ್ಬಿಡ್ಲಿ, ನೋಡೋಣ. ಈಗ ಸುರೇಶ್ ಅವ್ರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾರಂತೆ ಬಿಜೆಪಿ. ಮಾಡ್ಲಿ, ಅದಕ್ಕೆ ಅದೇನ್ ಬೇರೆದೇನ್ ಕೆಲಸ ಇದೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ನಿರುದ್ಯೋಗದ ಬಗ್ಗೆ ಪ್ರತಿಭಟನೆ ಮಾಡೋದು ಕೇಳಿದಿರಾ ಇವತ್ತನ ಬಿಜೆಪಿಯವರು? ನಮ್ಗೆ ಉದ್ಯೋಗ ಖಾತ್ರಿನಲ್ಲಿ ಆಗ್ತಾ ಇರೋಂತ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡಿದಾರ ಇವತ್ತನ? ನಮ್ಮ ನೆಲ ಜಲದ ಬಗ್ಗೆ ಪ್ರತಿಭಟನೆ ಮಾಡಿದಾರ? ಮೇಕೆದಾಟು ಪರ್ಮಿಷನ್ ಸಿಗ್ತಾ ಇಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರ?
ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ದುಡ್ಡು ಹಾಕಿಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದಾರ. ಕಲಬುರಗಿ ರೈಲ್ವೆ ಡಿವಿಷನ್ಗೆ 1000 ರೂಪಾಯಿ ಇಟ್ಟಿದಾರ್ರಿ ಬಜೆಟ್ ನಲ್ಲಿ, ನಾಚಿಕೆ ಬರ್ಬೇಕು ಇವ್ರಿಗೆ ಯೋಗ್ಯತೆಗೆ, ಅದಕ್ಕೆ ಪ್ರತಿಭಟನೆ ಮಾಡಿದಾರ. ಬೇರೆ ಇದಕ್ಕೆ ಯಾವ್ದು ನೀವು ಮೀಡಿಯಾದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಾ ಅಂದ್ಬಿಟ್ಟು ಅಷ್ಟಕ್ಕೆ ಬರೋದವರು. ನೋಡಿ ಎಷ್ಟು ಜನ ಬರ್ತಾರೆ ನೋಡೋಣ, ನಾವು ನೋಡ್ತೀವಿ ಎಷ್ಟು ಜನ ಬರ್ತಾರೆ. ಕೆಲಸ ಇದೆ, ಹೋಗಿ ಬರ್ತೀನಿ, ಬಟ್ 100% ಎಷ್ಟು ಜನ ಬರ್ತಾರೆ, ಯಾರು ಬೆಂಬಲಿಸ್ತಾರೆ ಇವರಿಗೆ? ಅವ್ರ ತಟ್ಟೆನಲ್ಲಿ ಅನ್ನ ಇಲ್ಲ, ಇವ್ರು ಸುಮ್ನೆ ಇಟ್ಕೊಂಡು ಮುಂದೆ ಬರ್ತಾ ಇದಾರೆ. ಭಯ ಶುರುವಾಗಿದೆ ಸರ್ ಬಿಜೆಪಿ ಅವ್ರಿಗೆ, ಕೇಂದ್ರದಲ್ಲಿ ಇಡೀ ಸರ್ಕಾರ ಹೋಗಿ ಪ್ರತಿಭಟನೆ ಮಾಡ್ತಾ ಇದೆ 7ನೇ ತಾರೀಕು. ಭಯ ಯಾಕೆ ಆಗೋಕ್ರಿ? ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇದೀವಿ, ಅವ್ರು ನಮ್ ಜೊತೆ ಅದೇ ಅವ್ರು ಯಾಕಿದೆ ಅವ್ರಿಗೆ ಯಾಕೆ ಭಯ ಆಗ್ತಾ ಇದೆ? ಅವರು ನಮ್ ಜೊತೆ ಕೈ ಜೋಡಿಸ್ಬೇಕು. ಆಕ್ಚುಲಿ ಅವ್ರು ಯಾಕೆ ಭಯ ಪಟ್ರೆ ಹೆಂಗಪ್ಪ? ಇದೇ ಭಯದಿಂದ ನಮ್ಗೆ ಅನ್ಯಾಯ ಆಗ್ತಾ ಇರೋದಲ್ಲ. ಈ 25-26 ಜನ ಸಂಸದರು ಯಾರಿದ್ದಾರೆ, ಭಯ ಇರ್ಲಾರ್ದೆ ಬಾಯ್ ಬಿಟ್ಟು ಮಾತಾಡಿದ್ರೆ ಅನ್ಯಾಯ ಆಗ್ತಾ ಇತ್ತ ನಮ್ಗೆ? ದಯವಿಟ್ಟು ಬಿಜೆಪಿ ಸಂಸದರಿಗೆ ಮತ್ತು ನಾಯಕರಿಗೆ ಹೇಳ್ತಾ ಇದೀನಿ, ಅಂಜದ್ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ ಜೊತೆ ಇದೆ. ದಯವಿಟ್ಟು ಬಾಯ್ ಬಿಟ್ಟು ಏರ್ ಧ್ವನಿನಲ್ಲಿ ಕನ್ನಡಿಗರ ಪರವಾಗಿ ಮಾತನಾಡಿ. ನಾವು ನಿಮ್ ಜೊತೆ ಇದ್ದೀವಿ. ಸಂಸದರಲ್ಲೂ ಮಾತಾಡ್ರಿ, ಮೇಲ್ಮನೆ ರಾಜ್ಯಸಭಾ ಲೋಕಸಭಾ 2 ಕಡೆನೂ ಮಾತಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಹೊರಗಡೆ ನಾವು ಮಾಡ್ತಾ ಇದೀವಿ, ಅದಕ್ಕೆ ನೀವು ಸಪೋರ್ಟ್ ಮಾಡಿ. ದಯವಿಟ್ಟು ಅಂಜದ್ ಬೇಡ. ನಮ್ ತೆರಿಗೆ ಪಾಲೆ ನಾವು ಕೇಳ್ತಾ ಇರೋದು. ಮೋದಿಯಿಂದ ಎಷ್ಟ್ಯಾಕೆ ಹೆದರ್ತೀರಾ? ಅವ್ರೇನ್ ದುಡ್ಡೇನ್ ಪ್ರಿಂಟ್ ಮಾಡ್ತಾ ಇಲ್ಲ, ಏನ್ ಮರದಿಂದ ಕಿತ್ಕೊಡ್ತಾ ಇಲ್ಲ, ಎಲ್ಲೋ ಬೆಳೆಸ್ತಾ ಇಲ್ಲ, ಎಲ್ಲೋ ನಮ್ಮ ತೆರಿಗೆ, ನಮ್ಮ ಬೆವರು, ನಮ್ಮ ಏನ್ ಕಷ್ಟಪಟ್ಟು ದುಡ್ದಂತ ತೆರಿಗೆ ಅಂತ ನಾವು ಪಾಲ್ ಕೇಳ್ತಾ ಇದೀವಿ. ಅದಕ್ಕೆ ಕೇಳಲಿಕ್ಕೆ ಏನಕ್ಕೆ? ನೀವು ಎಷ್ಟು ಗಟ್ಟಿಯಾಗಿ ಈ ಜೈ ಶ್ರೀರಾಮ್ ಅಂತೀರಾ, ಅಷ್ಟೇ ಗಟ್ಟಿಯಾಗಿ ಕನ್ನಡಿಗರ ಪರವಾಗೂ ನಿಂತ್ಕೋಬೇಕು. ಜೈ ಕರ್ನಾಟಕ ಅಂತ ಹೇಳಿ ನೋಡಿ ಒಂದ್ಸರಿ, ಏನಾಗುತ್ತೆ? ಧ್ವನಿ ಬಿದ್ದೋಗುತ್ತದ? ಕುಮಾರಸ್ವಾಮಿ ಅವರು ಅನ್ನಭಾಗ್ಯ ಹಾಕಿದ್ದು ಏನು ಕೆಪಿಸಿಸಿ ಇಂದ ಬೆಳಿತಾರ ಅಥವಾ ಅವ್ರ ಅಪ್ಪನ ಮನೆ ಅಂತ ಕೇಳಿದ್ದಾರೆ. ಯಾರು? ಕುಮಾರಸ್ವಾಮಿ ಅವರು ಏನಂತ? ಅನ್ನಭಾಗ್ಯಕ್ಕೆ ಕೊಡ್ತಾ ಇರುವಂತ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟ್ ಅದು ಕೆಪಿಸಿಸಿ ಇಂದ ಬೆಳೀತಾ ಇಲ್ಲ ಅಥವಾ ಅವ್ರ ಅಪ್ಪನ ಮನೆಯಿಂದ ಬೆಳೆದು ಕೊಡ್ತಾ ಇಲ್ಲ. ಸೆಂಟ್ರಲ್ ಇದೇನು ಮೋದಿ ಅವ್ರ ಗಾರ್ಡನ್ ಅಲ್ಲಿ ಬೆಳೆದು ಕೊಡ್ತಾ ಇದಾರಾ? ರೈತರು ತಾನೇ ಬೆಳೆಯೋದು. ಕನ್ನಡಿಗರು ಕರ್ನಾಟಕ ರೈತರು ಬೆಳಿತಾರೆ, UP ರೈತರು ಬೆಳಿತಾರೆ. ಅದೇ ತಾನೇ ಮೋದಿ ಅಕ್ಕಿ, ಮೋದಿ ಅವ್ರಿಗೆ ಕೊಡ್ತಾ ಇರೋದು ಅಕ್ಕಿ. ಏನೇ ಸಂಪನ್ಮೂಲ ಇರ್ಬೋದು, ಅದು ಭಾರತೀಯರ ತಾನೇ ಬೆಳಿಬೇಕು. ಯಾರ್ದು ಸೊತ್ತಲ್ಲ ಅದು. ರೈತರೇ ಬೆಳಿಬೇಕು. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.